ನಮಸ್ಕಾರ, ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ಏರ್ ಕಂಟೈನರ್ಸ್ಗಳು ಕೆಲಸ ಮಾಡುತ್ತೆ, ಅಥವಾ ಯಾವ ಥರದ ಕಂಟೈನರ್ಸ್ಗಳಿದೆ, ಅದರ ಸೈಜಸ್ ಏನಿರುತ್ತೆ, ಯಾವ ಥರದ ನಾವು ಏರ್ ಶಿಪ್ಮೆಂಟ್ ನಾವು ಮಾಡುವಾಗ ಯಾವ ಥರದ ಕಂಟೈನರ್ಸ್ಗಳು, ಯಾವ ರೀತಿಯಲ್ಲಿ ನಾವು ಮೆಟೀರಿಯಲ್ಗಳನ್ನ ಕಳಿಸ್ಬೋದು, ಏನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇದನ್ನು ಕೆಲಸ ಮಾಡಬೇಕು, ಪ್ರತಿಯೊಂದನ್ನು ನಾವು ನೋಡೋಣ. ಸೊ ಇದು ಎಲ್ಲ ಥರದ ಕಂಟೈನರ್ಸ್ಗಳಿದೆ. ಈ ವೆಬ್ಸೈಟ್ ಮೇನ್ಲಿ ಕಂಟೈನರ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಹಾಗಾಗಿ ಈ ವೆಬ್ಸೈಟಿಂದ ನಿಮಗೆ ಬೇಕಾದಷ್ಟು ನಾಲೆಜ್ಗಳು ಸಿಗುತ್ತೆ, ಕಂಟೈನರ್ ಸೈಜ್ಗಳ ಬಗ್ಗೆ ಗೊತ್ತಾಗುತ್ತೆ. ಅದು ಪ್ರತಿಯೊಂದು ಕಂಟೈನರ್ ಸೈಜಸ್ ಏನಿದೆ, ಪ್ರತಿಯೊಂದು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಸೂಟೇಬಲ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಸೊ ಏನಾಗುತ್ತೆ, ಪ್ರತಿ ಕಂಟೈನರ್ಗಳು ಅಥವಾ ಈ ಪ್ರತಿ ಏರ್ಲೈನ್ಗಳು ಅವ್ರದ್ದೇ ಆದ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವರಿಗೆ ಅವ್ರದ್ದೇ ಆದ ಮೆಜರ್ಮೆಂಟ್ ಕೊಟ್ಟಿರ್ತಾರೆ, ಅದರ ಅಕಾರ್ಡಿಂಗ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇಲ್ಲೆಲ್ಲ ಏನು ಕಂಟೈನರ್ಸ್ಗಳಿದೆಯೋ ಇವೆಲ್ಲವೂ ಕೂಡ ಏರ್ಲೈನ್ಸಲ್ಲಿ ಯೂಸ್ ಆಗುತ್ತೆ. ಸೊ ಮೇನ್ಲಿ ಏನಾಗುತ್ತೆ, ನಿಮ್ಮ ಏರ್ಲೈನ್ಗಳು ಯಾವ ಏರ್ಲೈನಿಂದ ನೀವು ಕಳಿಸ್ತಾ ಇದ್ದೀರಾ, ಮೇ ಬಿ ಕಂಟೈನರ್ ಸೈಜಸ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಅಥವಾ ಸೈಜಸ್ ಚೇಂಜ್ ಆಗಿರ್ಬೋದು. ಸೊ ಹೀಗಿದ್ದಾಗ ನೀವು ಏನು ಮಾಡಬೇಕಾಗತ್ತೆ, ನೀವು ದಯಮಾಡಿ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಕರೆಕ್ಟಾಗಿ ಸಿಗುತ್ತೆ. ಮೆಜರ್ಮೆಂಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಕೆಪಾಸಿಟಿ ಇರ್ಬೋದು, ಪ್ರತಿಯೊಂದು ಡೀಟೇಲ್ಸ್ಗಳು ಇರುತ್ತೆ. ಆಮೇಲೆ ನಾನು ತೋರಿಸೋದು ಏನಿದೆಯಲ್ಲ, ಇದರಲ್ಲಿ ಕೆಲವೊಂದು ಸರಿ ಏನಾಗುತ್ತೆ, ಇವಾಗಿನ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಮಾಡದೇ ಇರ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಐಡಿಯಾ ಸಿಗುತ್ತೆ, ಹೇಗೆ ಆಗುತ್ತೆ ಬಿಸ್ನೆಸ್ಸಲ್ಲಿ, ಅಥವಾ ಯಾವ ರೀತಿಯಲ್ಲಿ ನಾವು ಏರ್ ಕಂಟೈನರ್ಸ್ಗಳನ್ನ ಯೂಸ್ ಮಾಡ್ಬೋದು ಅಂತ. ಬಟ್ ಆದರೆ ಏನಾಗುತ್ತೆ, ನಾಳೆ ಏನಾದರೂ ನೀವು ಕೆಲಸ ಮಾಡಬೇಕಾದಾಗ ದಯಮಾಡಿ ನೀವು ಫ್ರೈಟ್ ಫಾರ್ವರ್ಡರ್ ಜೊತೆ ಆ ಟೈಮಿಗೆ ಮಾತಾಡ್ಕೊಳ್ಳಿ, ಇಲ್ಲಾಂದರೆ ನಮಗೆ ಕಾಲ್ ಮಾಡಿ. ನಿಮ್ಗೆ ಯಾವುದೇ ಥರದ ಕಂಟೈನರ್ಸ್ಗಳಿದೆ, ಏನು ಸೈಜಸ್ ಇದೆ, ಏನು ಬೇಕು, ಪ್ರತಿಯೊಂದು ನಾವು ಮ್ಯಾನೇಜ್ ಮಾಡಿ ಕೊಡ್ತೇವೆ. ಸೊ ಇಲ್ಲಿ ನೋಡಿ, ಇದರಲ್ಲಿ 2 ಥರದ ಕಂಟೈನರ್ಸ್ಗಳಿರುತ್ತೆ. ಮೇನ್ ಕಂಟೈನರ್ ಅಂದರೆ ಮೇಲ್ಗಡೆ, ಅಂದರೆ ಏರ್ಲೈನಿನ ಮೇಲ್ಗಡೆ ಇಡುವಂಥ ಕಂಟೈನರ್ಗಳು. ಇವಾಗ ನೀವು ನೋಡಿದ್ರೆ ಮೇನ್ ಡೆಕ್ಕಲ್ಲಿ ಈ ಕಂಟೈನರ್ಗಳು ನೋಡಿದ್ರೆ ಈ ಏರ್ಲೈನ್ ಶೇಪ್ ಏನಿದೆಯೋ ಅದು ಮೇಲ್ಗಡೆ ಪೊಸಿಷನ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದರ ಕರ್ವ್ಸ್ ಏನಿದೆ ಅದನ್ನೆಲ್ಲವೂ ಮ್ಯಾಚ್ ಮಾಡಿಕೊಂಡು ಇವರು ಈ ಥರದ ಕಂಟೈನರ್ಸ್ಗಳನ್ನ ಮೇಲೆ ಡ್ಯಾಕ್ ಮಾಡ್ತಾರೆ. ಇನ್ನೊಂದು ಏನಾಗುತ್ತೆ, ಕೆಳಗಡೆದು ಸಪ್ರೇಟಾಗಿರುತ್ತೆ ಲೋವರ್ ಡೆಕ್ಕಲ್ಲಿ ಏನಾಗುತ್ತೆ, ಕೆಳಗಡೆ ಹಾಕ್ತಾರೆ. ಸೊ ಆ ಶೇಪ್ ಈ ಥರ ಇರುತ್ತೆ. ಇದು ನೀವು ಒಂದು ಕನ್ಫ್ಯೂಷನ್ನ ನೀವು ತಲೆಯಲ್ಲಿ ತೆಗೆದುಕೊಳ್ಳಿ. ಒಂದೇನೆಂದರೆ, ಇವಾಗ ಯಾವುದೇ ಕಂಟೈನರ್ಸ್ಗಳನ್ನ ನಾವು ಕಳಿಸ್ತಾ ಇದ್ದೇವೆ ಅಂದರೆ ಇವೆಲ್ಲ ಕಮರ್ಷಿಯಲ್ ಕಂಟೈನರ್ಸ್ ಮಾತ್ರ ಅಲ್ಲ. ನೀವು ಇವಾಗ ಏನು ಪ್ಯಾಸೆಂಜರ್ಸ್ ಕಂಟೈನರ್ಸ್ ಹೋಗುತ್ತೆ, ಇವಾಗ ಪ್ಯಾಸೆಂಜರ್ ಪ್ಲೇನ್ ಇದೆ, ನಾನು ಎಲ್ಲೋ ದುಬೈಗೆ ಹೋಗ್ತಾ ಇದ್ದೇನೋ, ಅಥವಾ US ಹೋಗ್ತಾ ಇದ್ದೇನೋ, ಲಂಡನ್ಗೆ ಹೋಗ್ತಾ ಇದ್ದೇನೋ, ಅವಾಗ ಏನಾಗುತ್ತೆ, ನಾವು ಯಾವುದೇ ಪ್ಯಾಸೆಂಜರ್ ಪ್ಲೇನ್ ಹೋಗ್ತಾ ಇದೆಯೋ ಅದರಲ್ಲೂ ಕೂಡ ಜಾಗಗಳಿರುತ್ತೆ, ಅದರಲ್ಲೂ ಕೂಡ ಈ ಕಂಟೈನರ್ಸ್ಗಳು ಹೋಗುತ್ತೆ. ಅದಕ್ಕಾಗಿಯೇ ಕಾರ್ಗೋ ಕಂಟೈನರ್ಸೇ ಬೇಕು ಅಥವಾ ಕಾರ್ಗೋ ಪ್ಲೇನೇ ಮಾತ್ರನೇ ಹೋಗುತ್ತೆ ಅನ್ನೋದು ಕನ್ಫ್ಯೂಷನ್ನ ಬಿಡಿ. ಸೊ ಇದರಲ್ಲಿ ಏನಾಗುತ್ತೆ, ನೀವು ಯಾವುದೇ ರೀತಿಯ ಕಂಟೈನರ್ಸ್ಗಳನ್ನ ನೀವು ಬುಕ್ ಮಾಡುವಾಗ ಅವ್ರು ನಿಮ್ಗೆ ಕ್ಲಿಯರಾಗಿ ಹೇಳ್ತಾರೆ, ಸರ್ ಇದು ಈ ಕಂಟೈನರ್ ಈ ಪ್ಲೇನಿಗೆ ಹೋಗುತ್ತೆ, ಈ ಟೈಮಿಗೆ ಹೋಗುತ್ತೆ, ಈ ಟೈಮಿಗೆ ಅಲ್ಲಿ ಡೆಲಿವರ್ ಆಗುತ್ತೆ, ನಿಮ್ಗೆ ಓಕೆ ಅಂದರೆ ಈ ರೇಟ್ ಇದೆ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಆ ರೇಟ್ಗಳನ್ನ ನೋಡಿಕೊಂಡು, ಆ ಕೆಪಾಸಿಟಿನ ನೋಡಿಕೊಂಡು, ಅದರ ಡೈಮೆನ್ಷನ್ಸ್ ಏನಿದೆ, ಅದರ ವೆಯ್ಟ್ ಏನಿದೆ, ಅದರ ಮ್ಯಾಕ್ಸಿಮಮ್ ವೆಯ್ಟ್ ಏನು ಹಾಕ್ಬೋದು, ಅದರ ವಾಲ್ಯೂಮೆಟ್ರಿಕ್ ವೆಯ್ಟ್ ಏನಿದೆ, ಇದನ್ನೆಲ್ಲವೂ ಕೂಡ ಅರ್ಥ ಮಾಡಿಕೊಂಡು ನೀವು ಇದನ್ನು ಮುಂದುವರಿಸ್ಕೋಬೇಕಾಗತ್ತೆ. ಸೊ ಏರ್ ಕಂಟೈನರಲ್ಲಿ ಒಂದು ಮೇಲ್ಗಡೆ ಹಾಕೋದು, ಇನ್ನೊಂದು ಕೆಳಗಡೆ ಹಾಕೋದು. ಸೊ ಎರಡೂ ಅವೈಲೇಬಲ್ ಇದೆ. ಮೇಲ್ಗಡೆ ಹಾಕೋದು ನಾರ್ಮಲಿ ಇವಾಗ ಪ್ಯಾಸೆಂಜರ್ ಪ್ಲೇನ್ಗಳೆಲ್ಲ ಜನ ಕೂತ್ಕೊಂಡಿರ್ತಾರೆ, ಸೊ ಹಾಗಾಗಿ ಮೇಲ್ಗಡೆ ಯೂಸ್ ಮಾಡಲ್ಲ, ಆವಾಗ ಕೆಳಗಡೆ ಮಾತ್ರ ಯೂಸ್ ಮಾಡ್ತಾರೆ. ಬಟ್ ಕಾರ್ಗೋ ಪ್ಲೇನ್ ಅಂತ ಸಪ್ರೇಟ್ ಬರುತ್ತೆ, ಬರೀ ಲಗೇಜ್ ಎತ್ಕೊಂಡು ಹೋಗುವಂಥ ಪ್ಲೇನ್ಗಳು. ಆ ಲಗೇಜ್ ಎತ್ಕೊಂಡು ಹೋಗುವಂಥ ಪ್ಲೇನ್ಗಳು ಏನಾಗುತ್ತೆ, ಅದು ಮೇನ್ ಡೆಕ್ ಮತ್ತು ಲೋವರ್ ಡೆಕ್ ಎರಡೂ ಕೂಡ ಕಂಪ್ಲೀಟಾಗಿ ಅವರು ಅದನ್ನು ಯೂಸ್ ಮಾಡ್ತಾರೆ. ಸೊ ಈ ಕಂಟೈನರ್ ಸೈಜ್ಗಳಿದೆ. ಇಲ್ಲಿ F ಅಂತ ಇರೋದು ಇದು ಫೈರ್ ರೆಸಿಸ್ಟೆಂಟ್ ಕಂಟೈನರ್ಸ್. ಏನಾದರೂ ಈಗ ಬ್ಯಾಟ್ರಿ ಇರುವಂಥ ಪ್ರಾಡಕ್ಟ್ಸ್ ಇರ್ಬೋದು, ಬೆಂಕಿ ಹತ್ಕೊಳ್ಳೋಂಥ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಯಾವುದೋ ಕೆಮಿಕಲ್ ಬಾಟಲ್ಸ್ ಅಥವಾ ಆಯಿಲ್ನ ನೀವು ಕಳಿಸ್ತಾ ಇರ್ಬೋದು, ಆವಾಗ ಏನಾಗುತ್ತೆ, ಈ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಎಷ್ಟಿದೆ, ಏನು ಫ್ಲ್ಯಾಶ್ ಪಾಯಿಂಟ್ ಇದೆ, ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಮೆಜರ್ ಮಾಡಿಕೊಂಡು ಅದಾದಮೇಲೆ ಅವ್ರು ಮುಂದುವರಿಸ್ತಾರೆ. ಇಲ್ಲದೆ ಹೋದರೆ ಅವರು ಅದನ್ನು ಮೇ ಬಿ ಆ ಪ್ರಾಡಕ್ಟ್ಗಳನ್ನ ಅಪ್ರೂವ್ ಮಾಡಲ್ಲ. ಸೊ ಅದಕ್ಕೆ ಏನೇ ಇದ್ದರೂ ಕೂಡ ದಯಮಾಡಿ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡ್ಕೊಳ್ಳಿ. ಇಲ್ಲ ಅಂದರೆ ದಯಮಾಡಿ ನಮಗೆ ಮೇಲ್ ಆದರೂ ಹಾಕಿ ಅಥವಾ ವಾಟ್ಸಪ್ ಆದರೂ ಹಾಕಿ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಶೇರ್ ಮಾಡಿ, ನಾವು ಕಮರ್ಷಿಯಲ್ಸ್ನ ಶೇರ್ ಮಾಡ್ತೇವೆ. ಓಕೆ. ಸೊ ನೆಕ್ಸ್ಟ್ ಬರೋ ಆಪ್ಷನ್ ಏನಿದೆ, ಏರ್ ಕಾರ್ಗೋ ಪ್ಯಾಲೆಟ್ಸ್. ಇವಾಗ ಪ್ರತಿಯೊಂದು ನಾವು ಕಂಟೈನರಲ್ಲಿ ಮಾಡಬೇಕಾ, ಆ ಥರ ಕಂಟೈನರ್ ಅಲ್ಲೇ ಮಾಡಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. ಈ ಪ್ಯಾಲೆಟ್ಸ್ಗಳನ್ನ ಕೂಡ ಯೂಸ್ ಮಾಡ್ಬೋದು. ಈ ಪ್ಯಾಲೆಟ್ಸ್ಗಳಲ್ಲಿ ಏನಾಗುತ್ತೆ, ನಾರ್ಮಲಿ ಸ್ಟ್ಯಾಕಿಂಗ್ ಮಾಡ್ತಾರೆ. ನಿಮ್ದು ಏನು ಮೆಟೀರಿಯಲ್ಸ್ ಇದೆ ನೀಟಾಗಿ ಅದನ್ನು ಅಲೈನ್ ಮಾಡಿಕೊಂಡು, ಪ್ಯಾಲೆಟ್ ಸೈಜ್ ಏನಿದೆ ಅಂತ ಒಂದು ಸರಿ ಗೊತ್ತಾಯಿತು ಅಂದರೆ ಅದರ ತಕ್ಕಂಗೆ ನೀವೇನು ಮಾಡಬೇಕಾಗತ್ತೆ, ಪ್ಯಾಕೇಜಿಂಗ್ ಮೆಟೀರಿಯಲ್ಲು ಮತ್ತು ನಿಮ್ಮ ಪ್ರಾಡಕ್ಟ್ಸ್ನ ಅಲೈನ್ಮೆಂಟ್ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ಬರೀ ತುಂಬ ಜನ ನೋಡಿದ್ದಾನೆ ಏನು ಮಾಡ್ತಾರೆ, ಪ್ಯಾಕೇಜಿಂಗ್ ಮೆಟೀರಿಯಲ್ ಮೇಲೆ ತುಂಬ ಟೈಮ್ ಕೊಡ್ತಾರೆ, ಡಿಸೈನಿಂಗ್ ಚೆನ್ನಾಗಿ ಮಾಡಿಸ್ತಾರೆ, ಎಲ್ಲವೂ ಮಾಡ್ತಾರೆ. ಬಟ್ ಏನಂದರೆ ಅದ್ರ ಸೈಜಸ್ ಏನಿದೆ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ಈಗ ಆಡ್ ಸೈಜ್ ಈ ಪ್ಯಾಲೆಟಲ್ಲಿ ಇವಾಗ ನಾನು 4 ಬಾಕ್ಸಸ್ ಅಥವಾ 5 ಬಾಕ್ಸಸ್ ಕೊಡಬೇಕಾಗಿತ್ತು,
ಟಾಪ್ ಟು ಬಾಟಮ್, ಕಾರ್ನರ್ ಟು ಕಾರ್ನರ್ ಆ ಫುಲ್ ವಿಡ್ತ್ ಕವರ್ ಆಗಬೇಕಾಗಿತ್ತು. ಅವಾಗ ಮಾತ್ರ ನಮಗೇನಾಗುತ್ತೆ, ಈ ಪ್ಯಾಲೆಟ್ ಯೂಟಿಲೈಸೇಷನ್ ಆಗುತ್ತೆ. ಇವಾಗ ಸ್ಪೇಸ್ ಆಪ್ಟಮೈಸೇಷನ್ ಅಂತ ಹೇಳ್ತೇವೆ. ಏನಾಗುತ್ತೆ, ಇವಾಗ ಅಕ್ಕಪಕ್ಕ ಜಾಗ ಬಿಟ್ಬಿಟ್ರೆ ಅದು ಲಾಸ್ ಆಗುತ್ತೆ ಆಟೋಮೆಟಿಕ್ಲಿ. ಯಾಕಂದರೆ ನೀವು ಪ್ಯಾಲೆಟಿಗೆ ದುಡ್ಡು ಕೊಡ್ತಾ ಇದ್ದೀರಾ, ಆ ಪ್ಯಾಲೆಟ್ ಸೈಜ್ ಇದೆ, ಅದ್ರ ಮೇಲೆ ನಿಮ್ಮ ಮೆಟೀರಿಯಲ್ ಬರೀ ಅರ್ಧ ಕೂತ್ಕೊಂಡಿದೆ. ಯಾಕಂದರೆ ನಾನು ಮಾಡಿರೋ ಸೈಜ್ ಪ್ಯಾಕೇಜಿಂಗೇ ಆ ಥರ ಇದೆ. 2 ಇಟ್ಟರೆ ಆಚೆ ಹೋಗುತ್ತೆ, 1 ಇಟ್ಟರೆ ಕಡಿಮೆ ಆಗುತ್ತೆ. ಸೊ ಇವಾಗ ನಾನು ಮಾಡಬೇಕಾಗಿದ್ದೇನು, ನೀವು ಪ್ಯಾಕೇಜಿಂಗ್ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವೇನಾದರೂ ಹೊಸದಾಗಿ ಮಾಡ್ತಾಯಿದ್ರೆ, ನೀವು ತುಂಬ ರೀಸೆಂಟ್ಲಿ ಇನ್ನೂ ಪ್ಯಾಕೇಜಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಸರ್, ಇನ್ನೂ ಅದು ಅಲ್ಲಿವರೆಗೂ ಹೋಗಿಲ್ಲ ಅನ್ನೋದಾದರೆ ನೀವೇನು ಮಾಡಿ, ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡಿಕೊಂಡು ಈ ಡೈಮೆನ್ಷನ್ಸ್ಗಳನ್ನ ತೊಗೊಳ್ಳಿ. ಈ ಡೈಮೆನ್ಷನ್ಸ್ಗಳ ಮೇಲೆ ನೀವೇನು ಮಾಡಬೇಕಂದ್ರೆ, ನೀವು ನಿಮ್ಮ ಪ್ಲ್ಯಾನಿಂಗ್ ಅಂದರೆ ಪ್ಯಾಕೇಜಿಂಗ್ ಸೈಜಸ್ ಏನಿದೆ, ಏನು ಕ್ವಾಂಟಿಟಿ ಇದೆ, ಹೇಗೆ ಮಾಡಬೇಕು, ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಪ್ಯಾಲೆಟ್ಸ್ ಯಾವ ಸೂಟೇಬಲ್ ಇದೆ. ಇಲ್ಲಿ ತುಂಬ ವೆರೈಟೀಸ್ ಇದೆ ಪ್ಯಾಲೆಟ್ಸಲ್ಲಿ. ಸ್ಟ್ಯಾಂಡರ್ಡ್ ಇದೆ, ಹೆವಿ ಡ್ಯೂಟಿ ಇದೆ, ಬೇರೆ ಬೇರೆ ಥರದ ಪ್ಯಾಲೆಟ್ಸ್ಗಳಿದೆ. ವುಡನ್ ಪ್ಯಾಲೆಟ್ಸು ಬರುತ್ತೆ, ಇಲ್ಲಿ ಮೆಟಲ್ ಪ್ಯಾಲೆಟ್ಸ್ ಇದೆ, ಪ್ಲಾಸ್ಟಿಕ್ ಫೈಬರ್ ಪ್ಯಾಲೆಟ್ಸ್ ಇದೆ, ಮತ್ತು ನಿಮಗೆ ವುಡನ್ ಪ್ಯಾಲೆಟ್ಸು ಸಿಗುತ್ತೆ. ಸೊ ಇದರಲ್ಲಿ ನೋಡಿಕೊಂಡು ನಿಮ್ಗೆ ಯಾವ್ದು ವರ್ಕೌಟ್ ಆಗುತ್ತೆ, ನಿಮ್ಮ ಬಿಸ್ನೆಸ್ಸಿಗೆ ಯಾವ್ದು ಸೂಟೇಬಲ್ ಆಗುತ್ತೆ, ಯಾವ ಸೈಜ್ ಸೂಟೇಬಲ್ ಆಗುತ್ತೆ ಅಂಥದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ಏನಾಗುತ್ತೆ, ಡ್ಯೂಟೀಸ್ ಇರುತ್ತೆ, ಹೆವಿ ಡ್ಯೂಟೀಸ್ ಇರುತ್ತೆ, ಲೈಟ್ ಡ್ಯೂಟೀಸ್ ಇರುತ್ತೆ. ಈ ಪ್ಯಾಲೆಟ್ಸ್ಗಳು ಕೂಡ ವೆಯ್ಟ್ ಲಿಫ್ಟ್ ಮಾಡಬೇಕು. ಇವಾಗ ಏನಾಗುತ್ತೆ, ಫೋಕ್ ಲಿಫ್ಟಿಂದ ಪ್ಯಾಲೆಟ್ ಲಿಫ್ಟ್ ಮಾಡ್ತಾನೆ, ಮುರ್ಕೊಂಡು ಬಿತ್ತು ಅಂದರೆ ಎಲ್ಲ ಮೆಟೀರಿಯಲ್ಗಳು ಆಚೆ ಬೀಳುತ್ತೆ. ಸೊ ಇದೆಲ್ಲ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೂಡ ಡೆಲಿಕೇಟೆಡ್ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಗಳು, ಗ್ಲಾಸ್ ವೇರ್ ಯೂಟೆನ್ಸಿಲ್ಸ್ಗಳು ಏನಿರುತ್ತೆ ಅದೆಲ್ಲ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹೀಗಿದ್ದಾಗ ನೀವೇನು ಮಾಡಬೇಕಾಗತ್ತೆ, ನೀವು ಯಾವಾಗಲೂ ಕೂಡ ಕೆಲಸ ಮಾಡುವಾಗ ಈ ಪ್ಯಾಲೆಟ್ಸ್ಗಳ ಸೈಜಸ್ನ ಮುಂಚೆ ತೊಗೊಂಡು ಇದಕ್ಕೆ 100% ಆಪ್ಟಮೈಸೇಷನ್ ಆಗೋ ಥರ ನೀವೇನು ಮಾಡಬೇಕಾಗತ್ತೆ, ನನಗೆ ಆ ಬಾಕ್ಸ್ ಡಿಸೈನ್ಗಳು ಬೇಕಾಗತ್ತೆ. ಸೊ ಅದನ್ನು ಡಿಸೈನ್ ಮಾಡಿಕೊಂಡು ಆ ಬಾಕ್ಸಸ್ಗಳನ್ನ ಪ್ರಾಪರಾಗಿ ಅಲೈನ್ ಮಾಡಿಕೊಂಡು ಆ ಪ್ಯಾಲೆಟ್ಸ್ಗಳನ್ನ ಹೈಯರ್ ಮಾಡಿಕೊಂಡು ನೀವು ರೆಗ್ಯುಲರ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಮೇ ಬಿ 1-2 ಆರ್ಡ್ರಲ್ಲಿ ತೊಂದರೆಗಳು ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಏನೋ 100% ನಾವು ಯಾವುದೇ ಬಿಸ್ನೆಸ್ಗಳು ಪರ್ಫೆಕ್ಟಾಗಿ ಒಂದೇ ಟೈಮಲ್ಲಿ ಕರೆಕ್ಟ್ ಮಾಡ್ತೇವೆ ಅನ್ನೋದು ಸುಳ್ಳು. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಏನಂತಂದರೆ ಆ ಪ್ಲ್ಯಾನಿಂಗ್ ನೀವು ಮಾಡ್ಕೊಂಬಿಟ್ರೆ ಸ್ವಲ್ಪ ಹೋಗ್ತಾ ಇದ್ದಂಗೆ ನಿಮ್ಮ ಫ್ರೈಟ್ ಫಾರ್ವರ್ಡರ್ಸ್ಗಳೆಲ್ಲ ಕ್ಲೋಸ್ ಆಗ್ತಾರೆ, ತುಂಬ ಡೀಟೇಲ್ಸ್ಗಳನ್ನ ಶೇರ್ ಮಾಡ್ತಾರೆ. ಅವಾಗ ಬೇರೆ ಡೀಟೇಲ್ಸ್ಗಳನ್ನ ತೊಗೊಂಡು ನೀವು ಮುಂದೆ ಮಾಡ್ಬೋದು. ಇಲ್ಲ ಅಂದರೆ ಕನ್ಸಲ್ಟೇಷನ್ಗೆ ನಾವು ಇದ್ದೇ ಇದ್ದೇವೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಒಂದು ಕಾಲ್ ಬುಕ್ ಮಾಡ್ಕೊಳ್ಳಿ, ಮಾತಾಡಿ. ಓಕೆ. ಸೊ ಇದರಲ್ಲಿ ಹೆವಿ ಡ್ಯೂಟಿನೂ ಬರುತ್ತೆ, ಸ್ಟ್ಯಾಂಡರ್ಡು ಬರುತ್ತೆ. ನಿಮ್ದು ಏನಾದರೂ ಹೆವಿ ಡ್ಯೂಟಿ ಕ್ಯಾಟಗರಿಯಲ್ಲಿ ಇತ್ತು, ತುಂಬ ಹೆವಿ ಮೆಷಿನ್ಸ್ ಇದೆ, ಇಂಜಿನ್ಸ್ ಕಳಿಸ್ತಾ ಇದ್ದಾವೆ, ಸೊ ಹಾಗೆಲ್ಲ ಇದ್ದಾಗ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋದು ನೆಟ್ ಕಾರ್ಗೋ. ಈ ನೆಟ್ ಕಾರ್ಗೋಸ್ದಲ್ಲಿ ಏನಾಗುತ್ತೆ, 99% ಪ್ರಾಡಕ್ಟ್ಗಳೆಲ್ಲ ನಮ್ದು ಹೀಗೆ ಹೋಗೋದು. ಇದರಲ್ಲಿ ಒಂದು ಎಕ್ಸ್ಟ್ರಾ ಲೇಯರ್ ಕೋಟಿಂಗ್ ಬರುತ್ತೆ, ಅದು ಫೈರ್ ರೆಸಿಸ್ಟೆಂಟ್ ಮೆಟೀರಿಯಲ್ ಇರುತ್ತೆ. ಒಳಗಡೆ ಏನಾದರೂ ಬೆಂಕಿ ಹತ್ಕೊಂಡ್ರೆ ಅವಾಗ ಏನಾದರೂ ನಮಗೆ ಪ್ರಾಡಕ್ಟ್ಸ್ಗೆ ಅಥವಾ ಅಕ್ಕಪಕ್ಕ ಇರೋ ಪ್ರಾಡಕ್ಟ್ಸ್ಗಳಿಗೆ ಏನಾದರೂ ತೊಂದರೆ ಆಗುತ್ತಾ, ಸರ್ ಇವ್ರು ನನ್ನ ಕೆಮಿಕಲ್ಸ್ ಜೊತೆಗೆ ನನ್ನ ಪ್ರಾಡಕ್ಟ್ ಕಳಿಸ್ತಾ ಇದ್ದಾರೆ, ಏನಾದ್ರು ತೊಂದರೆ ಆಗುತ್ತಾ? ಆ ಕೆಮಿಕಲ್ಸ್ಗೆ ಏನಾದರೂ ಆದರೆ ಅದಕ್ಕೆ ಬೇಕಾಗಿರೋ ಸೇಫ್ಟಿಯನ್ನು ಅವ್ರು ನೋಡ್ಕೊಂಡಿರ್ತಾರೆ. ಯಾಕೆಂದರೆ ನಿಮ್ಮ ಪ್ರಾಡಕ್ಟ್ ಎಷ್ಟೇ ಇದ್ದರೂ ಕೂಡ ಒಂದು ಪ್ಲೇನಿನ ವ್ಯಾಲ್ಯೂ ಇರಲ್ಲ. ಓಕೆ, ಇಡೀ ಪ್ಲೇನಿಗೆ ಬೆಂಕಿ ಹತ್ಕೊಂಡ್ರೆ ಅಲ್ಲಿರೋ ಇಡೀ ಪ್ಲೇನ್ ಕಾಸ್ಟು, ಆಪ್ರೇಷನ್ ಕಾಸ್ಟ್ ಏನಿದೆ ದಟ್ ಬಿ ನೆಗೆಟಿವ್. ಸೊ ಹಾಗಿದ್ದಾಗ ಅವ್ರಿಗೂ ಕೂಡ ತುಂಬ ಕಾಜಿಯಿಂದ ಆ ಪ್ರಾಡಕ್ಟ್ಗಳನ್ನ ಕಳಿಸ್ತಾರೆ. ಸೊ ಹಾಗಿದ್ದಾಗ ನೀವು ದಯಮಾಡಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಎಲ್ಲ ಪ್ರಾಡಕ್ಟ್ಗಳು ಸೇಫಾಗಿ ಹೋಗುತ್ತೆ. ಜಸ್ಟ್ ಏನಂತಂದರೆ ಆ ಪ್ಯಾಲೆಟ್ಗಳು, ಆ ಸೈಜಸ್ಸು, ಪ್ರಾಪರಾಗಿ ಪ್ಯಾಕ್ ಮಾಡಿ ನೆಟ್ಟಿಂಗ್ ಹಾಕ್ಸ್ಬಿಟ್ರೆ ನಿಮ್ಮ ಪ್ರಾಡಕ್ಟ್ಗಳು ಆರಾಮಾಗಿ ಹೋಗುತ್ತೆ, ಏನೂ ತೊಂದರೆಗಳಿಲ್ಲ. ಬಟ್ ಏನಂತಂದರೆ ನೀವು HS ಕೋಡ್ ಆಗಿರ್ಬೋದು ಅಥವಾ ನೀವು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆಗಿರೋದು ಅದರಲ್ಲಿ ಏನು ವ್ಯತ್ಯಾಸ ಮಾಡ್ದಿರಂಗೆ ನೋಡ್ಕೊಳ್ಳಿ. ಯಾಕೆಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಬೇರೆ ಎಲ್ಲವೂ ಓಕೆ, ಡಾಕ್ಯುಮೆಂಟೇಷನ್ ಮೇನ್ ಇರುತ್ತೆ. ಯಾಕೆಂದರೆ ಎಲ್ಲರಿಗೂ ಕೂಡ ನಿಮ್ಮ ಪ್ರಾಡಕ್ಟ್ಸ್ ಏನು ಟೆಕ್ನಾಲಜಿ ಯೂಸ್ ಮಾಡಿದೆ ಅಥವಾ ನಿಮ್ಮ ಪ್ರಾಡಕ್ಟ್ ಏನಿದೆ ಅನ್ನೋದು ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಬಟ್ ಏನು ಎಂಡ್ ಆಫ್ ದ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ, ಡ್ಯೂಟಿಗಳೆಲ್ಲ ಪ್ರಾಪರಾಗಿ ಕ್ಯಾಲ್ಕುಲೇಟ್ ಆಗಿದೆಯಾ, ಎಕ್ಸ್ಪೋರ್ಟಬಲ್ ಪರ್ಮಿಟೆಡ್ ಇದೆಯಾ, ದೆನ್ ನೋ ಇಶ್ಯೂಸ್. ಇದನ್ನು ಅರ್ಥ ಮಾಡಿಕೊಂಡು ನೀವು ಸಿಯಿಂದಾದರೂ ಕಳಿಸಿ, ಏರಿಂದಾದರೂ ಕಳಿಸಿ ಅಥವಾ ರೋಡಿಂದಾದರೂ ಕಳಿಸಿ, ಇಟ್ಸ್ ಆಲ್ ದ ಸೇಮ್. ಸೊ ಹೀಗಿದ್ದಾಗ ತುಂಬ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಕೆಲಸ ಮಾಡ್ಬೋದು. ಓಕೆ, ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡಿರೋದು. ಇನ್ನೊಂದು ನಿಮ್ಗೆ ಇಮೇಜಸ್ ನಾನು ತೋರಿಸ್ತೇನೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಮೆಟೀರಿಯಲ್ಸ್ಗಳು ಲೋಡ್ ಆಗ್ತಾ ಇದೆ ಅಂತ. ಸೊ ಇದೆಲ್ಲ ಏನಿದೆ, ಇದು ಪ್ಯಾಸೆಂಜರ್ ಪ್ಲೇನ್ ಇದೆ. ಇವಾಗ ನೀವು ನಾರ್ಮಲಿ ಏನು ಪ್ಲೇನ್ ಯೂಸ್ ಮಾಡ್ತೇವೋ ಇಲ್ಲೆಲ್ಲ ನಾವೇ ಕೂತ್ಕೊಂಡಿರ್ತೇವೆ ಮೇಲ್ಗಡೆ. ಬಟ್ ಕೆಳಗಡೆ ಪ್ಲೇನ್ ಬೆಲ್ಲಿಯಲ್ಲಿ ಏನಿರುತ್ತಲ್ಲ ಅಲ್ಲಿ ಖಾಲಿ ಇರುತ್ತೆ, ಅಲ್ಲಿ ನಿಮ್ಮ ಲಗೇಜ್ಗಳು ಲೋಡ್ ಆಗುತ್ತೆ, ಅದರ ಜೊತೆಗೆ ಕಾರ್ಗೋ ಕೂಡ ಲೋಡ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದಾಗ ಅಥವಾ ಡೊಮೆಸ್ಟಿಕ್ ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾಗ ನಿಮ್ಮ ಲಗೇಜ್ಗಳ ಜೊತೆಗೆ ಈ ಥರದ ಕಂಟೈನರ್ಸ್ಗಳು ಕಾಣುತ್ತೆ, ಲೋವರ್ ಡಕ್ಕಿಗೆ ಹಾಕುವಂಥ ಕಂಟೈನರ್ಸ್. ಯಾಕೆಂದರೆ ಪ್ಯಾಸೆಂಜರ್ಸಲ್ಲಿ ಏನಾಗುತ್ತೆ, ಈ ಥರ ಪ್ಯಾಸೆಂಜರ್ಸ್ ಪ್ಲೇನಲ್ಲಿ 99% ಆಫ್ ದ ಟೈಮ್ ನಿಮ್ಮ ಹತ್ರ ಲೋವರ್ ಡಕ್ಕೆ ಆಪ್ಷನ್ ಇರೋದು. ಯಾಕೆ ಅಪ್ಪರ್ ಡಕ್ಕಲ್ಲಂತೂ ಜನ ಕೂತ್ಕೊಳ್ತಾರೆ, ಅವ್ರ ಮೇಲೆ ಹೇಗೆ ಲಗೇಜ್ ಇಡೋಕ್ಕಾಗತ್ತೆ, ರೈಟ್? ಯಾಕೆಂದರೆ ಅವರು ಕ್ಯಾಬಿನ್ ಇರುತ್ತೆ, ಕ್ಯಾಬಿನ್ ಲಗೇಜಸ್ ಇರುತ್ತೆ. ಹಾಗಾಗಿ ಆ ಕರ್ವ್ ಏನಿದೆಯಲ್ಲ, ಈ ಕರ್ವ್ ಏನಿದೆಯಲ್ಲ ಇಲ್ಲಿ ಮುಗಿದೋಗುತ್ತೆ. ಹಾಗಾಗಿ ಇಲ್ಲಿ ಏನು ಲೋವರ್ ಡಕ್ ಕಂಟೈನರ್ಸ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 2-3 ಕಂಟೈನರ್ಸ್ಗಳ ಲೈನಲ್ಲಿದೆ ನೋಡಿ.
ಸೊ ಈ ಕಂಟೈನರ್ಸ್ಗಳನ್ನ ನೀವು ನೋಡಿದ್ರೆ ಇದೆಲ್ಲವೂ ಕೂಡ ಲೋವರ್ ಡಕ್ಕಲ್ಲೇ ಹೋಗುತ್ತೆ. ಸೊ ಆಚೆ ಈಚೆ ಅದನ್ನು ಕಂಟೈನರ್ ಫಿಕ್ಸ್ ಮಾಡ್ತಾರೆ, ಲೋವರ್ ಡಕ್ಕಲ್ಲಿ ಪುಷ್ ಮಾಡ್ತಾರೆ, ಲಾಕ್ ಮಾಡ್ತಾರೆ. ಆಮೇಲೆ ಎಲ್ಲವೂ ಕೂಡ ಸೇಫ್ ಆಗಿರುತ್ತೆ. ಒಂದು ಲಗೇಜ್ ಕೂಡ ಆಚೆ ಈಚೆ ಮೂವ್ ಆಗಲ್ಲ, ಯಾಕಂದರೆ ಎಲ್ಲವೂ ಕೂಡ ಟ್ಯಾಗ್ ಮಾಡಿ ಸ್ಟ್ರಕ್ಚರಲ್ಲಿ ಅದನ್ನು ಕಟ್ ಹಾಕ್ತಾರೆ. ಸೊ ಹಾಗಾಗಿ ಯಾವುದೇ ಥರದ್ದು ಈವನ್ ಕಾರ್ಗಳು ಕೂಡ ಮೂಮೆಂಟ್ಸ್ ಆಗುತ್ತೆ. ನಿಮ್ಮ ಪ್ಲೇನ್ಗಳ ಮೇಲ್ಗಡೆ ನೀವು ಕೂತ್ಕೊಳ್ತೀರಾ, ನಿಮ್ಮ ಕಾರ್ಗಳ ಕೆಳಗಡೆ ಬರ್ತಾ ಇರುತ್ತೆ. ಸೊ ಹಾಗೆ ಓಕೆ. ಸೊ ಈ ಥರದ ಆಪ್ಷನ್ಸ್ ಇರುತ್ತೆ. ಇದು ಈ ಶೇಪ್ ನೋಡಿ, ಇಲ್ಲಿ ಏನು ಶೇಪ್ ಇದೆಯಲ್ಲ, ಈ ಶೇಪ್ ನೋಡಿದ್ರೆ ನಿಮಗೆ ಅಪ್ಪರ್ ಡಕ್ ಎಲ್ಲಾಗುತ್ತೆ, ಲೋವರ್ ಡಕ್ ಎಲ್ಲಾಗುತ್ತೆ ನೀವು ನೋಡ್ಬೋದು. ಲೋವರ್ ಡಕ್ ಫ್ಲ್ಯಾಟ್ ಇರುತ್ತೆ, ಇಲ್ಲಿ ಲೋವರ್ ಕಂಟೈನರ್ಸ್ ಲೋಡ್ ಆಗುತ್ತೆ. ಮೇಲ್ಗಡೆ ಅಪ್ಪರ್ ಡಕ್ಸ್ಗಳನ್ನ ಒಂದ್ಸರಿ ಲೋವರ್ ಡಕ್ ಲೋಡ್ ಮಾಡ್ತಾರೆ, ಆಮೇಲೆ ಅಪ್ಪರ್ ಡಕ್ನ ಅದ್ರ ಮೇಲ್ಗಡೆ ಇಡ್ತಾ ಬರ್ತಾರೆ, ಆಮೇಲೆ ಎಲ್ಲವೂ ಸೇರಿಕೊಂಡು ಅದನ್ನು ಕಟ್ ಹಾಕ್ತಾರೆ. ಸೊ ಒಂದು ಮೂಮೆಂಟ್ ಕೂಡ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ಗ್ಲಾಸಸ್ ಏನಿದೆಯಲ್ಲ ಇದೆಲ್ಲ ನಿಮ್ಮ ಗ್ಲಾಸಸ್ಗಳು. ಅಂದರೆ ನೀವು ಏನು ಕೂತ್ಕೊಳ್ತೀರಲ್ಲ ಆವಾಗ ಏನು ವಿಂಡೋ ಸೀಟ್ ಅಂತ ಹೇಳ್ತೇವೆ, ಇದೆಲ್ಲ ವಿಂಡೋಸ್ ನಿಮ್ಮ ಪ್ಯಾಸೆಂಜರ್ ಸೀಟ್ದು. ಇಲ್ಲಿ ಕೆಳಗಡೆ ಏನಿದೆಯಲ್ಲ ಇದೆಲ್ಲ ಲೋವರ್ ಡಕ್, ಇಲ್ಲೆಲ್ಲ ಒಂದು ಆಲ್ರೆಡಿ ಲೋಡ್ ಆಗಿದೆ. ಇಲ್ಲಿ ಇವೆಲ್ಲ ಒಳಗಡೆ ಹೋಗಿ ಪ್ರಾಪರಾಗಿ ಲೋಡ್ ಮಾಡಿ ಅದನ್ನು ಇದು ಹೋಲ್ಡಿಂಗ್ ಇರುತ್ತೆ, ಅದನ್ನು ಕಟ್ ಹಾಕ್ತಾರೆ. ಸೊ ಕಟ್ ಹಾಕಿದ ಮೇಲೆ ಆ ಮೆಟೀರಿಯಲ್ಗಳು ಮೂವ್ ಆಗಲ್ಲ, ಆಮೇಲೆ ಯಾವುದೇ ಥರದ ಇಶ್ಯೂಸ್ಗಳು ಬರೋಲ್ಲ. ಸೊ ಇದರಲ್ಲಿ ಏನಾಗುತ್ತೆ, ಎಷ್ಟು ದೊಡ್ಡ ಸೈಜ್ ಹೋಗ್ಬೋದು ಸರ್, ಇದರಲ್ಲಿ ಯಾವುದೇ ಕಂಟೈನರ್ ಆದರೂ ಹೋಗ್ಬೋದು. ಎಂಡ್ ಆಫ್ ದ ಡೇ ಏನು ಮ್ಯಾಟ್ರ್ ಆಗುತ್ತೆ, ಪ್ಲೇನ್ ಎಷ್ಟು ದೊಡ್ಡದಿದೆ, ಎಷ್ಟು ಸೀಟ್ರದಿದೆ, ಅದರಲ್ಲಿ ಯಾವ್ಯಾವ ಸೈಜ್ ಕಂಟೈನರ್ ಹೋಗ್ಬೋದು. ಕೆಲವೊಂದು ಸರಿ ಏನಾಗುತ್ತೆ, ತುಂಬ ದೊಡ್ಡ ಕಂಟೈನರ್ಗಳೆಲ್ಲ ಇದರಲ್ಲಿ ಹೋಗಲ್ಲ, ಯಾಕಂದರೆ ಇದ್ರ ವೆಯ್ಟ್ ಅಷ್ಟು ದೊಡ್ಡದಿರಲ್ಲ. ಸೊ ಈ ಥರ ಎಲ್ಲ ತುಂಬ ಕ್ಯಾಲ್ಕುಲೇಷನ್ಸ್ ಹೋಗುತ್ತೆ, ಅದರ ಮೇಲೆ ಅವರು ಅದನ್ನು ಶೇರ್ ಮಾಡ್ತಾರೆ. ಸೊ ಈ ಥರ ಇಲ್ಲಿ ವುಡನ್ ಪ್ಯಾಲೆಟ್ಸ್ ಏನಿದೆಯಲ್ಲ, ಈ ಥರ ವುಡನ್ ಪ್ಯಾಲೆಟ್ಸ್ಗಳಿರುತ್ತೆ. ಈ ವುಡನ್ ಪ್ಯಾಲೆಟ್ಸ್ಗಳನ್ನ ಫೋಕ್ ಲಿಫ್ಟ್ ಒಳಗಡೆ ಹೋಗುತ್ತೆ, ಮೆಟೀರಿಯಲ್ನ ಎತ್ಕೊಳ್ಳುತ್ತೆ, ಏರ್ಪೋರ್ಟಲ್ಲಿ ಅದನ್ನು ಹೋಗಿ ಡೆಲಿವರ್ ಮಾಡ್ತಾರೆ. ಅದರ ಮೇಲೆ ಅವರು ಸೀಸರ್ ಲಿಫ್ಟ್ ಇದೆ, ಈ ಸೀಸರ್ ಲಿಫ್ಟ್ನ ಯೂಸ್ ಮಾಡಿಕೊಂಡು ಅವರ ಮೆಟೀರಿಯಲ್ಗಳು ಏನಿದೆ ಅದನ್ನು ಲೋಡ್ ಮಾಡಿ ಅದನ್ನು ಪುಷ್ ಮಾಡ್ತಾರೆ. ಇದರಲ್ಲೆಲ್ಲ ವೀಲ್ಸ್ ಇರುತ್ತೆ, ನಿಮ್ಗೆ ಕಾಣ್ತಾ ಇಲ್ಲದೆ ಇರ್ಬೋದು, ವೀಲ್ಸ್ ಇರುತ್ತೆ. ಜಸ್ಟ್ ಒಂದು ಪುಷ್ ಕೊಟ್ಬಿಟ್ರೆ ಆ ಮೆಟೀರಿಯಲ್ಗಳು ಮುಂದೆ ಹೋಗ್ತಾ ಇರುತ್ತೆ. ಅದು ಮತ್ತು ಆಮೇಲೆ ಎಲ್ಲ ಪ್ರೊಫೆಷನಲ್ಸ್ ಇರೋದ್ರಿಂದ ಸೊ ಸ್ಮೂತ್ಲಿ ಹ್ಯಾಂಡಲ್ ಮಾಡ್ತಾರೆ. ನಿಮ್ಮ ಪ್ರಾಡಕ್ಟ್ ಬಾಕ್ಸಸ್ ಏನಿದೆ ನೀಟಾಗಿ ಈ ಥರ ಪ್ಯಾಕ್ ಆಗಿ, ಈ ಥರ ರ್ಯಾಪಿಂಗ್ ಆಗಿ, ಈ ಥರ ನೆಟ್ಟಿಂಗ್ ಆಗಿ ಸೇಫಾಗಿ ಹೋಗುತ್ತೆ. ಆಮೇಲೆ ಇದರಲ್ಲಿ ಏನಾಗುತ್ತೆ, ವುಡನ್ ಪ್ಯಾಲೆಟ್ಸು ಬರುತ್ತೆ, ಫೈಬರ್ ಪ್ಯಾಲೆಟ್ಸು ಬರುತ್ತೆ, ಎಲ್ಲದರಲ್ಲೂ ಕೂಡ ಫೋಕ್ ಲಿಫ್ಟ್ ಆಪ್ರೇಷನಲ್ ಆಪ್ಷನ್ ಇದ್ದೇ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅದರ ನೆಕ್ಸ್ಟ್ ಇರೋದು, ಈ ಥರದ ಮೆಟೀರಿಯಲ್ ಏನು ಡ್ಯಾಮೇಜಸ್ ಆಗೋ ಚಾನ್ಸಸ್ ಇದೆ, ದಯಮಾಡಿ ನೋಡ್ಕೊಳ್ಳಿ. ನಿಮ್ಮ ಪ್ಯಾಕೇಜಿಂಗ್ ಮೆಟೀರಿಯಲ್ಗಳು ಕರೆಕ್ಟಾಗಿರಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಈ ಥರ ಏನಾದರೂ ಬಾಕ್ಸಸ್ಗಳು ಕಾರ್ನರಲ್ಲಿ ಬೆಂಡ್ ಆಯಿತು, ಡ್ಯಾಮೇಜ್ ಆಯಿತು, ಬರ್ಸ್ಟ್ ಆಯಿತು. ಬರ್ಸ್ಟಿಂಗ್ ಅಂದರೆ ಒಂದು ಪ್ಯಾಕೇಜಿಂಗ್ ಬರ್ಸ್ಟಿಂಗ್ ಸ್ಟ್ರೆಂತ್ ಅಂತ ಹೇಳ್ತೇವೆ. ಅಂದರೆ ಆ ಪ್ಯಾಕೇಜಿಂಗಲ್ಲೇ ಹಾಕಿದ ಮೇಲೆ ಯಾವಾಗ ಆ ಪ್ರಾಡಕ್ಟ್ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ, ಅದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಓಕೆ. ಸೊ ಇವೆಲ್ಲ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಈ ಥರ ನೀವು ಪ್ಯಾಕೇಜಿಂಗ್ಗಳನ್ನ ಅರ್ಥ ಮಾಡಿಕೊಂಡು, ಯಾಕೆಂದರೆ ಈ ಕಂಟೈನರ್ಗಳ ಬಗ್ಗೆ ಇದರ ಬಗ್ಗೆ ಮಾತಾಡೋ ರೀಸನ್ ಇದೇನೆ. ಯಾಕೆಂದರೆ ಸೈಜ್ಗಳು ತುಂಬ ಇಂಪಾರ್ಟೆಂಟು. ನೀವು ಯಾವ ರೂಟ್ ಯೂಸ್ ಮಾಡ್ತೀರಾ ಇಂಪಾರ್ಟೆಂಟು. ಸೀಯಿಂದ ಕಳಿಸ್ತೀರಾ, ರೈಲಿಂದ ಕಳಿಸ್ತೀರಾ ಅಥವಾ ಏರಿಂದ ಕಳಿಸ್ತೀರಾ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಯಾವ್ಯಾವ ಥರದ ಕಂಟೈನರ್ಸ್ ಬರುತ್ತೆ, ಅದರ ಸೈಜಸ್ ಏನಿದೆ, ಅದರ ಸೈಜಸ್ ಆದಮೇಲೆ ಅದರಲ್ಲಿ ನನ್ನ ಪ್ಯಾಕೇಜಿಂಗ್ ಇವಾಗ ನೋಡಿ, ಕಾರ್ನರ್ ಟು ಕಾರ್ನರ್ ಸ್ವಲ್ಪ ಜಾಗ ಅಷ್ಟೇ ಇದೆ, ಬಿಟ್ಟರೆ ಎಲ್ಲವೂ ಕೂಡ ಪ್ರಾಪರ್ಲಿ ಪ್ಯಾಕ್ ಮಾಡಿದ್ದಾರೆ. ಸ್ವಲ್ಪ ಪ್ಯಾಕೇಜಿಂಗ್ ಡ್ಯಾಮೇಜ್ ಇದೆ, ಬಟ್ ಇಲ್ಲದೆ ಹೋದರೆ ಹೈಟ್, ವಿಡ್ತ್, ಲೆಂತ್ ಎಲ್ಲ ಕೂಡ ಆಪ್ಟಮೈಸ್ ಆಗಿದೆ. ಇವಾಗ ನಿಮ್ಮ ಮೆಟೀರಿಯಲ್ ಅಥವಾ ನಿಮ್ಮ ಪ್ಯಾಕೇಜಿಂಗ್ ಏನಾದರೂ ಸರಿಯಾಗಿ ಆಗಿಲ್ಲ ಅಂದರೆ ಈ ಆಪ್ಟಮೈಸೇಷನ್ ಬರಲ್ಲ. ಇಲ್ಲೊಂದು 1 ಫೀಟು, ಇಲ್ಲೊಂದು 1/2 ಫೀಟು, ಇಲ್ಲೊಂದು 1 ಫೀಟು ವೇಸ್ಟ್ ಆಗಿಬಿಡ್ತು ಅಂದರೆ ಆ ಸ್ಪೇಸ್ ಏನಿದೆಯಲ್ಲ ಅದೆಲ್ಲವೂ ಹಾಳಾಗುತ್ತೆ. ಯಾಕಂದರೆ ನೀವು ಏನು ಮಾಡ್ತೀರಾ, ಆ ಫುಲ್ ಸ್ಪೇಸನ್ನು ನೀವು ಯೂಸ್ ಮಾಡ್ತಾಯಿದ್ದೀರಿ. ಯಾಕಂದರೆ ನೀವು ಯೂಸ್ ಮಾಡಿಲ್ಲ ಅಂದರೆ ಅವ್ರು ಹೋಗಿ ನೀವು ಇಡೋಕ್ಕಾಗಲ್ಲ. ಅಲ್ಲಿ ಆ ಪ್ಯಾಲೆಟ್ಗಳ ಮೇಲೆ ಅಷ್ಟೇ ಮೆಟೀರಿಯಲ್ಗಳು ಲೋಡ್ ಆಗೋದು. ಸೊ ಹೀಗಿದ್ದಾಗ ತುಂಬ ಹುಷಾರಾಗಿ ನೀವು ಇದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾಕಂದರೆ ಇದಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ, ಈ ಜಾಗಕ್ಕೆ ನೀವು ದುಡ್ಡು ಕೊಡ್ತಾ ಇದ್ದೀರಾ. ಸೊ ವಾಲ್ಯೂಮೆಟ್ರಿಕ್ ವೇಟ್ ಇರುತ್ತೆ. ಸೊ ಆ ದುಡ್ಡು ಕೊಟ್ಟಾಗ ಅದನ್ನು ಕಂಪ್ಲೀಟ್ ಯೂಸ್ ಮಾಡಲಿಲ್ಲ ಅಂದರೆ ಹಾಳಾಗುತ್ತೆ. ಸೊ ಇದರಲ್ಲಿ ನಾವು ನಾರ್ಮಲಿ 99% ನಾವು ಹೇಗೆ ಯೂಸ್ ಮಾಡ್ತೇವೆ ಸರ್, ಇವಾಗ ಎನ್ಕ್ವೈರಿ ಕಳಿಸೋದು ಹೇಗೆ, ಇವಾಗ ಯಾರೋ ಎನ್ಕ್ವೈರಿ ಬಂದಿರುತ್ತೆ, ನಾವು ಕೊಟೇಶನ್ ಕಳಿಸುವಾಗ ನಾವೇನು ಹೇಳ್ತೇವೆ, ಸರ್ ಮಿನಿಮಮ್ ಇಷ್ಟು ಆರ್ಡರ್ ಮಾಡಿ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಯಾಕೆ ನಾವು ಹೇಳೋದಂದರೆ, ಇದರಲ್ಲಿ ಏನಾಗುತ್ತೆ, ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಹೇಳಿದರೆ ಈ ಸ್ಪೇಸ್ಗಳು ಫುಲ್ ಯೂಸ್ ಆಗುತ್ತೆ, ಅವ್ರಿಗೂ ಕೂಡ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಅನಿಸುತ್ತೆ. ಇರಲಿ ಬಿಡಿ ಸರ್, ಅವ್ರು ಏನಾದರೂ 1 ಕಿಲೋ ಆದರೂ ಆರ್ಡರ್ ಮಾಡ್ಕೊಳ್ಳಿ. 1 ಕಿಲೋ ಆದರೂ ಅವ್ರು ಆರ್ಡರ್ ಮಾಡ್ಕೊಳ್ತಾರೆ, ತೊಂದರೆ ಇಲ್ಲ. ಬಟ್ 1 ಕಿಲೋಗೆ ನಿಮ್ಮ ಸ್ಪೇಸಸ್ ಯೂಟಿಲೈಸೇಷನ್ ಆಗದೇ ಇರ್ಬೋದು, ರೈಟ್. ಆದರೆ ಬಲ್ಕಲ್ಲಿ ನೀವು ಮಾಡ್ತಾ ಇದ್ದಾಗ ಏರಿಂದನೇ ಕಳಿಸ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ಮೇಲೆ ದಯಮಾಡಿ ಈ ಥರದನ್ನು ಬಲ್ಕ್ ಕ್ವಾಂಟಿಟಿ ಇತ್ತು ಅಂದರೆ ಕರೆಕ್ಟಾಗಿ ಅದು ಸ್ಪೇಸ್ ಯೂಟಿಲೈಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಬಿಸ್ನೆಸ್ ವರ್ಕೌಟ್ ಆಗುತ್ತೆ. ಓಕೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಸೈಜಸ್, ಪ್ಯಾಕೇಜಿಂಗ್ ಮೆಟೀರಿಯಲ್ ಆರ್ಡರ್ ಕೊಡೋ ಮುಂಚೆನೇ ಪ್ರತಿಯೊಂದು ನೋಡ್ಕೊಳ್ಳಿ. ಅದಾದಮೇಲೆ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ವಾಲ್ಯೂಮೆಟ್ರಿಕ್ಲಿ ಇದ್ದಾಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಎಸ್ಪೆಷಲಿ ಏರ್ಲೈನ್ಸಲ್ಲಿ ತುಂಬ ಸೇಫ್ಟಿ ನಾರ್ಮ್ಸ್ ಇರುತ್ತೆ, ಅದನ್ನೆಲ್ಲವೂ ಕೂಡ ಫಾಲೋ ಮಾಡಿಕೊಂಡು ಎಷ್ಟು ಲೇಯರ್ ಆಫ್ ಪ್ಯಾಕಿಂಗ್ ಇರುತ್ತೆ, ಏನಿರುತ್ತೆ, ಇದನ್ನೆಲ್ಲ ನೀವು ಮಾಡ್ಕೊಳ್ಬೋದು. ಓಕೆ.
ಸೊ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಉತ್ತರ ಕೊಡ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.